ಸರ್ವಾಂಗಗಳಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್. ಇಡೀ ರಾಜ್ಯಕ್ಕೆ ದಾವಣಗೆರೆ ಜಿಲ್ಲೆ ಕರಿಲಕ್ಕೇನಹಳ್ಳಿ ಗ್ರಾಮ ಮಾದರಿಯಾಗಿದೆ. ಯಾಕೆ ಅಂದರೆ 139 ಕುಟುಂಬಗಳಿರುವಂಥ ಕರಿಲಕ್ಕೇನಹಳ್ಳಿಯಲ್ಲಿ ಒಂದು ಕೊರೋನಾ ಮೊದಲನೇ ಅಲೆ ಮತ್ತು ಎರಡನೇ ಅಲೆಯಲ್ಲಿ ಒಂದು ಕೇಸು ಕೂಡ ಪತ್ತೆಯಾಗಿಲ್ಲ ಅಂತ. ಕೊರೋನಾ ಬಗ್ಗೆ ಗ್ರಾಮಸ್ಥರಲ್ಲಿ ತಿಳುವಳಿಕೆ ಹಾಗೂ ಗ್ರಾಮದಲ್ಲಿ ಕೊರೋನಾ ನಿಯಮಗಳನ್ನು ಎಲ್ಲರೂ ಕೂಡ ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ. ಅಷ್ಟೇ ಅಲ್ಲ, ಬೆಂಗಳೂರು ಸೇರಿ ಬೇರೆ ಬೇರೆ ಕಡೆ ಎಲ್ಲ ಗ್ರಾಮಕ್ಕೆ ಬಂದವರಿಂದ ಕ್ವಾರಂಟೈನ್ ಕಡ್ಡಾಯ ಮಾಡ್ತಾರೆ. ಅಗತ್ಯ ಸೇವೆಗೆ ಹೊರತುಪಡಿಸಿ ಸುಮ್ಮನೆ ಯಾರೂ ಕೂಡ ಮನೆಯಿಂದ ಹೊರಗೆ ಬರಲ್ಲ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಮೈಕ್ ಮೂಲಕ ಪ್ರತಿದಿನ ಎಲ್ಲರೂ ಕೂಡ ಎಚ್ಚರಿಕೆ ಮೂಡಿಸ್ತಾರೆ, ಮನೆಗೆ ಹೋಗಿ ಮಾಹಿತಿ ಕೊಡ್ತಾರೆ. ಮೊದಲ ಅಲೆ ಬಂದಾಗ ಗ್ರಾಮದ ಯುವಕರೇ ಸೇರಿ ಇಡೀ ಊರಿಗೆ ಬೇಲಿ ಹಾಕಿದರು. ಎರಡನೇ ಅಲೆ ಬಂದಾಗಲೂ ಗ್ರಾಮದಲ್ಲಿ ಕಟ್ಟುನಿಟ್ಟಿನ ನಿಯಮವನ್ನು ಕೈಗೊಂಡಿದ್ದರು. ಹಾಗಾಗಿ ಇವತ್ತಿನ ತನಕ 1.5 ವರ್ಷದಲ್ಲಿ ಕರಿಲಕ್ಕೇನಹಳ್ಳಿಯಲ್ಲಿ ಒಂದು ಕೇಸು ಇಲ್ಲ. ಗ್ರೇಟ್, ಗುಡ್. ಈಗ ನಮ್ಮಲ್ಲಿ ಹೊನ್ನೂರಲ್ಲಿ 6 ಹಳ್ಳಿ ಬರುತ್ತೆ. 6 ಹಳ್ಳಿಯಲ್ಲಿ ಇದು ಕರಿಲಕ್ಕೇನಹಳ್ಳಿ ಹಳ್ಳಿ. ಇಲ್ಲಿ ನಮ್ಮಲ್ಲಿ 1 ಮತ್ತು 2 ಅಲೆಯಲ್ಲಿ ಯಾವುದೇ ರೀತಿ ಇದುವರೆಗೂ ಪ್ರಕರಣಗಳು ಕಂಡು ಬಂದಿಲ್ಲ. ಬರದಂತೆ ನಾವು ಪಂಚಾಯಿತಿಯಿಂದ ಪ್ರತಿಯೊಂದು ಮನೆಗಳಿಗೆ ಭೇಟಿ ನೀಡಿ ಮಾಸ್ಕ್ ಕಡ್ಡಾಯ ಹಾಕಿ ಮತ್ತು ಶುಚಿಯಿಂದ ಸ್ಯಾನಿಟೈಸರ್ ಬಳಸಿ ಸ್ವಚ್ಛತೆಯಿಂದ ಇರಿ ಹಾಗೂ ಸರ್ಕಾರದ ಜಿಲ್ಲಾಧಿಕಾರಿ ಆದೇಶದಂತೆ ಪ್ರತಿ ಸಲ ಅವರು ಲಾಕ್ಡೌನ್ ಈ ದಿನದಿಂದ ಇಲ್ಲಿವರೆಗೂ ಲಾಕ್ಡೌನ್ ಸಮಯ ಮೀರದಂತೆ ಮನೆಯಲ್ಲೇ ಇರಿ, ಯಾವುದೇ ರೀತಿ ಹೊರಗಡೆ ಹೋಗಬಾರ್ದು ಅಂತೇಳಿ ಅದು ರೀತಿಯ ಮೈಕ್ ಮೂಲಕ ಅನೌನ್ಸ್ಮೆಂಟ್ ಮಾಡಿಸಿದ್ದೀನಿ. ನಮ್ಮ ಪಂಚಾಯಿತಿ ಮೂಲಕ ಎಲ್ಲ ರೀತಿಯಲ್ಲಿ ಜನರಿಗೆ ಅವೇರ್ನೆಸ್ ಮೂಡಿಸೋ ಮೂಲಕ ಎಲ್ಲ ಸರ್ಕಾರದ ಆದೇಶ ನಿಯಮಾವಳಿಗಳನ್ನೆಲ್ಲ ನಾವು ಅನುಷ್ಠಾನಕ್ಕೆ ತರಲಿಕ್ಕೆ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳು, ಅಧ್ಯಕ್ಷರು ಹಾಗೂ ಸಾರ್ವಜನಿಕರು ಹಾಗೂ ನಮ್ಮ ಆಶಾ ಅಂಗನವಾಡಿ ಕಾರ್ಯಕರ್ತರು ಎಲ್ಲರ ಸಹಕಾರದಿಂದ ಊರು ಸ್ವಚ್ಛತೆಯಾಗಿ ಇಟ್ಕೋಬೇಕು, ಸ್ಯಾನಿಟೈಸರ್ ಕಡ್ಡಾಯವಾಗಿ ಬಳಸಬೇಕು, ಮಾಸ್ಕನ್ನು ಧರಿಸ್ಬೇಕು, ಗುಂಪಾಗಿ ನಾವು ನಿಲ್ದಂಗೆ ಸಾಮಾಜಿಕ ಅಂತರ ಕಾಪಾಡ್ಕೋಬೇಕು ಅಂತ ಹೇಳ್ಬಿಟ್ಟು ತುಂಬಾ ನಾವು ಒಂದು ವಾರಕ್ಕೆ ಕನಿಷ್ಠ ಅಂದರೆ 2 ರಿಂದ 3 ಬಾರಿ ಮೈಕಲ್ಲಿ ಅನೌನ್ಸ್ ಮಾಡಿದ್ದೀವಿ. 2 ಸಾರಿ ಇಡೀ ಊರನ್ನೆಲ್ಲ ಸ್ಯಾನಿಟೈಸ್ ಮಾಡಿದ್ದೀವಿ. ಈ ರೀತಿಯಾಗಿ ಎಲ್ಲ ಕ್ರಮಗಳನ್ನು ಗ್ರಾಮ ಪಂಚಾಯತಿಯಿಂದ ಸರ್ಕಾರದ ಆದೇಶಗಳು ಯಾವ ರೀತಿ ಬರುತ್ತೋ ಅದನ್ನೆಲ್ಲ ಅನುಷ್ಠಾನ ಮಾಡಲಿಕ್ಕೆ ತುಂಬಾ ನಾವು ಶ್ರಮ ವಹಿಸಿದ್ದೀವಿ. ಎಲ್ಲ ಸಾರ್ವಜನಿಕರ ಸಹಕಾರದೊಂದಿಗೆ ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಈ ಒಂದು ಗ್ರಾಮ ಕೊರೋನಾ ಮುಕ್ತ ಗ್ರಾಮ ಆಗಲಿಕ್ಕೆ ಸಾರ್ವಜನಿಕರು ಸಹ ಮುಖ್ಯವಾಗಿ ನಮಗೆ ಪಾತ್ರ ಆಗಿದ್ದಾರೆ. ಅವ್ರಿಗೆಲ್ಲರೂ ಸಹ ಧನ್ಯವಾದ. ಶಿವಮೊಗ್ಗದ ಹುಣಸೋಡಿನ ಬ್ಲಾಸ್ಟ್ ಪ್ರಕರಣ ನಿಮ್ಮೆಲ್ಲರಿಗೂ ಕೂಡ